ಇವತ್ತು ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ಈ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರ್ತಾ ನಾನು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗ ಈಗ 2 ಅಧ್ಯಾಯಗಳನ್ನ ನಿಮಗೆ ಪೂರೈಸಿದ್ದೇವೆ ನಾವು. ಆದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಹೊಸ ಅಧ್ಯಾಯವಾಗಿರ್ತಕ್ಕಂತಹ 3ನೇ ಅಧ್ಯಾಯ, ಅದರ ಒಂದು ಶೀರ್ಷಿಕೆಯ ಹೆಸರು ಏನಪ್ಪಾ ಅಂತಂದ್ರ ಇಲ್ಲಿ ಪ್ರಾಚೀನ ಯುಗ ಅಂತ ಹೇಳಿ ಕರೆಯಲಾಗ್ತದೆ. ಈ ಪ್ರಾಚೀನ ಯುಗ ಅಂತಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಯುಗ, ಮಧ್ಯಕಾಲೀನ ಯುಗ ಮತ್ತು ಆಧುನಿಕ ಯುಗಗಳು ಅಂತ ಹೇಳಿ 3 ಭಾಗಗಳಾಗಿ ಅಭ್ಯಾಸದ ಒಂದು ಅನುಕೂಲಕ್ಕಾಗಿ ವಿಭಾಗಗಳನ್ನ ಮಾಡ್ಯಾರ. ಹೀಗಾಗಿ ಈ ಒಂದು ಪ್ರಾಚೀನ ಯುಗದಲ್ಲಿ ಮೊಟ್ಟ ಮೊದಲನೇ ಒಂದು ಯುಗ, ಮೊಟ್ಟ ಮೊದಲನೇ ಅಂತಂದ್ರ ಸಾಮ್ರಾಜ್ಯ ಸ್ಥಾಪಕರು ಯಾರಪ್ಪ ಅಂತಂದ್ರ ಈ ಮೌರ್ಯರು ಅಂತ ಹೇಳಿ ಹೇಳ್ಬೋದು. ಹೀಗೆ ಈ ಅಧ್ಯಾಯ ಯಾವುದು ಅಂತಂದ್ರ ಈ ಒಂದು ಕಾಲಾವಧಿಯಲ್ಲಿ ನಾವು ಮೌರ್ಯರ ಬಗ್ಗೆ, ಪಾಟಲಿಪುತ್ರದ ಮೌರ್ಯರು ಅಂತ ಹೇಳಿ ಕರೆಯಲಾಗ್ತದ. ಅವರ ರಾಜಧಾನಿಯಾಗಿರ್ತಕ್ಕಂತಹ ಪಾಟ್ಲಿಪುತ್ರ ಅಂದರೆ ಇಂದಿನ ಬಿಹಾರದ ಪಾಟ್ನಾವೇ ಅಂದಿನ ಪಾಟ್ಲಿಪುತ್ರ. ಹೀಗೆ ಇವರ ರಾಜಧಾನಿ ಪಾಟ್ಲಿಪುತ್ರ ಇರುವುದರಿಂದ ಪಾಟ್ಲಿಪುತ್ರದ ಮೌರ್ಯರು ಅಂತ ಹೇಳಿ ಇವರು ಪ್ರಸಿದ್ಧಿಯನ್ನ, ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಹೀಗೆ ಈ ಮೌರ್ಯರ ಬಗ್ಗೆ ಇವರ ಒಂದು ಕಾಲಾವಧಿ ಹೇಳಬೇಕಂತಂದ್ರ ಸಾಮಾನ್ಯ ಶಕ ಪೂರ್ವ 320ರಿಂದ 180ರ ಒಂದು ದಶಕದಲ್ಲಿ 180ರ ಒಂದು ಕಾಲಾವಧಿಯಲ್ಲಿ ಆಳಿರ್ತಕ್ಕಂತಹ ಒಂದು ಪ್ರಸಿದ್ಧ ರಾಜಮನೆತನ ಯಾವುದು ಅಂತಂದ್ರ ಮೌರ್ಯರು, ಪಾಟ್ಲಿಪುತ್ರದ ಮೌರ್ಯರು. ಇವರು ವಿದ್ಯಾರ್ಥಿಗಳೇ, ಇವ್ರು ಹೇಳ್ಬೇಕಂತಂದ್ರ ಇವರು ಸುಮಾರು 2.5 ಶತಮಾನಗಳ ಕಾಲಾವಧಿಯಲ್ಲಿ ನಮ್ಮ ಭಾರತದ ಒಂದು ಪ್ರಪ್ರಥಮವಾಗಿ ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಸಾಮ್ರಾಜ್ಯ ಯಾವುದಪ್ಪ ಅಂತಂದ್ರ ಈ ಮೌರ್ಯ ಸಾಮ್ರಾಜ್ಯ. ಇವರು ಸುಮಾರು 2.5 ಶತಮಾನಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ರು. 2.5 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ್ರು. ಅದೇ ರೀತಿಯಾಗಿ ಇವರು ಏನಪ್ಪಾ ಅಂತಂದ್ರ ಇವರು ಅತಿ 2.5 ಶತಮಾನಗಳ ಕಾಲ ಆಳ್ವಿಕೆಯನ್ನ ಮಾಡಿ ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂತಹ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನ ಒಂದುಗೂಡಿಸುವಲ್ಲಿ ಇವರ ಒಂದು ಶ್ರಮ ಏನಾಗಪ್ಪ ಅಂತಂದ್ರ ಅತ್ಯಂತ ಮಹತ್ವಪೂರ್ಣದ್ದು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹೀಗೆ ಹರಿದು ಹಂಚಿ ಹೋಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಒಟ್ಟುಗೂಡಿಸಿರ್ತಕ್ಕಂಥ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯ. ಅದೇ ರೀತಿಯಾಗಿ ಆ ಎಲ್ಲ ಒಂದು ಸಾಮ್ರಾಜ್ಯಗಳನ್ನ ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯದ ಒಂದು ಅಡಿಯಲ್ಲಿ ಸರ್ಕಾರವನ್ನ ಸ್ಥಾಪಿಸಿ ಆಡಳಿತ ಮಾಡಿರ್ತಕ್ಕಂಥ ಒಂದು ಸಾಮ್ರಾಜ್ಯವೇ ಈ ಮೌರ್ಯ ಸಾಮ್ರಾಜ್ಯ. ಹೀಗೆ ಮೌರ್ಯ ಸಾಮ್ರಾಜ್ಯವು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಕಾಲ ನಮ್ಮ ಭಾರತದ ಇತಿಹಾಸದಲ್ಲಿ. ಹೀಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಈ ಒಂದು ಮೌರ್ಯರ ಒಂದು ಪೀಠಿಕೆಯಲ್ಲಿ ನಾವು ಹಲವಾರು ವಿಷಯಗಳನ್ನು ಕಲಿತಾ ಹೋಗ್ತೀವಿ. ಇವರು ಸುಮಾರು 2.5 ಶತಮಾನಗಳ ಕಾಲ ರಾಜ್ಯಭಾರ ಮಾಡಿದ್ರು. ಅದೇ ರೀತಿಯಾಗಿ ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಅಖಂಡ ಉತ್ತರ ಭಾರತವನ್ನ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ಸ್ಥಾಪನೆ ಮಾಡಿ ಭವ್ಯ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂಥ ಒಂದು ಕೀರ್ತಿ ಯಾರಪ್ಪ ಅಂತಂದ್ರ ಈ ಮೌರ್ಯರದು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಅಷ್ಟೇ ಅಲ್ಲ, ಮೌರ್ಯ ಸಾಮ್ರಾಜ್ಯದ ಒಂದು ಕಾಲಾವಧಿಯಲ್ಲಿ ಭಾರತವು ವಿದೇಶಿಗರೊಂದಿಗೆ ನಿಕಟವಾದಂತಹ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೇಕಾಗ್ತದ. ಅದೇ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವು ಏನಪ್ಪಾ ಅಂತಂದ್ರ ಇಲ್ಲಿ ಅಶೋಕ ಚಕ್ರವರ್ತಿ ಮತ್ತು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕರಂತಹ ಮಹಾನ್ ಚಕ್ರವರ್ತಿಗಳನ್ನ ಇಲ್ಲಿ ಈ ಒಂದು ಸಾಮ್ರಾಜ್ಯದಲ್ಲಿ ಏನ್ ಮಾಡ್ಯಾರು, ಆಳ್ವಿಕೆಯನ್ನ ಮಾಡ್ಯಾರ. ಹೀಗೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕ ಚಕ್ರವರ್ತಿಯರಂತಹ ಮಹಾನ್ ಚಕ್ರವರ್ತಿಗಳು ಈ ಒಂದು ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡಿದ್ರು. ಇವರ ಒಂದು ಕಾಲಾವಧಿ ಅಂತಂದ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದೇ ರೀತಿಯಾಗಿ ಬೌದ್ಧ ಧರ್ಮವನ್ನ ವಿಶ್ವ ಧರ್ಮವನ್ನಾಗಿ ಮಾಡಿದ್ದು ಯಾರಪ್ಪ ಅಂತಂದ್ರ ಮೌರ್ಯರು ಅಂತ ಹೇಳಿ ಇಲ್ಲಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಮೌರ್ಯರು ವಾಯವ್ಯ ಭಾರತವನ್ನ ವಿದೇಶಿಗರ ಅಂದರೆ ಗ್ರೀಕರು ವಾಯವ್ಯ ಭಾರತವನ್ನ ಏನ್ ಮಾಡ್ತಿದ್ರು ಅಂದ್ರೆ ಮೇಲಿಂದ ಮೇಲೆ ದಾಳಿ ಮಾಡ್ತಾ ಇದ್ರು. ಇದಷ್ಟೇ ಅಲ್ಲ, ಹಿಂದಿನ ಒಂದು ಇತಿಹಾಸವನ್ನ, ನಮ್ಮ ಭಾರತದ ಇತಿಹಾಸವನ್ನ ನಾವು ಹಿಂದಕ್ಕೆ ಹೋದಂಗ ಅಲ್ಲೆಲ್ಲ ಏನಪ್ಪಾ ಅಂತಂದ್ರ ನಮ್ಮ ಭಾರತೀಯರು ಶಾಂತಿ ಪ್ರಿಯರು. ಹೀಗಾಗಿ ವಿದೇಶಿಗರು ನಮ್ಮ ಭಾರತದ ಮೇಲೆ ದಾಳಿ ಮಾಡಿರುವುದು
ಒಂದು ಹೆಚ್ಚಾಗಿ ನಾವು ಕಾಣ್ತೀವಿ. ಆದ್ರೆ ನಾವು ಭಾರತೀಯರು ವಿದೇಶಿಗರ ಮೇಲೆ ದಾಳಿ ಮಾಡುವುದು ತುಂಬಾನೇ ಕಡಿಮೆ. ಆದ್ರೆ ಭಾರತೀಯರಿಗೆ ಭಾರತದ ಮೇಲೆ ವಿದೇಶಿಗರಾಗಿರ್ತಕ್ಕಂತಹ ಈ ಗ್ರೀಕರು ನಮ್ಮ ವಾಯವ್ಯ ಭಾರತದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ದಾಳಿ ಮಾಡಿದ್ದು, ಅದನ್ನ ಅವರ ಒಂದು ಪ್ರಭುತ್ವವನ್ನ ಗ್ರೀಕರ ಒಂದು ನಿರ್ಮೂಲನೆಯನ್ನ ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಸಾಮ್ರಾಜ್ಯ ಯಾವುದು ಅಂತಂದ್ರ ಈ ಒಂದು ಮೌರ್ಯ ಸಾಮ್ರಾಜ್ಯ. ಅದೇ ರೀತಿಯಾಗಿ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಏನು ಅಂತಂದ್ರ ಭಾರತೀಯರಲ್ಲಿ ಅಂದ್ರ ಇವರು ಗ್ರೀಕರ ಒಂದು ನಿರ್ಮೂಲನೆ ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಯಾವುದು ಅಂತಂದ್ರ ಬಿಹಾರದ ಪಾಟ್ನಾ ಅಂದ್ರೆ ಪಾಟ್ಲಿಪುತ್ರವೇ ಅಂದಿನ ಮಗಧ ಸಾಮ್ರಾಜ್ಯ ಆಗಿತ್ತು. ಅಂದು ಯಾರು ಆಳ್ತಾ ಇದ್ರಪ್ಪ ಅಂತಂದ್ರ ನಂದರು ಆಳ್ತಾ ಇದ್ರು. ಆ ನಂದರ ಒಂದು ಆಡಳಿತ ಎಂಥದ್ರಿಂದ ಕುಡಿತು ಅಂತಂದ್ರ ದುರಾಡಳಿತದಿಂದ ಕುಡಿತು. ಆ ದುರಾಡಳಿತದ ಒಂದು ಸಾಮ್ರಾಜ್ಯವನ್ನ ನಿರ್ಮೂಲನೆ ಮಾಡತಕ್ಕಂಥ ಒಂದು ಕೀರ್ತಿ ಯಾರದು ಅಂತಂದ್ರ ಈ ಮೌರ್ಯ ಸಾಮ್ರಾಜ್ಯದ್ದು. ಹೀಗೆ ಚಂದ್ರಗುಪ್ತ ಮೌರ್ಯ ಆ ನಂದರನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ನಿರ್ಮೂಲನೆ ಮಾಡಿ ಅಂದು ಮಗಧ ಸಾಮ್ರಾಜ್ಯದಲ್ಲಿ ನಂದರ ಒಂದು ಆಳ್ವಿಕೆ ಕಾಲದಲ್ಲಿ ಧನನಂದನ ಕೊನೆಯ ದೊರೆ ಈ ನಂದರ ಒಂದು ಮನೆತನದಲ್ಲಿ. ಅದಕ್ಕಿಂತ ಮುಂಚೆ ಅವರ ಒಂದು ಯಾರು ಅಂತಂದ್ರೆ ತಂದೆ ಯಾರು ಪದ್ಮನಾಭ ಅಂತ ಹೇಳಿ ಒಬ್ಬ ರಾಜ ಇದ್ದ. ನಮ್ಮ ನಂದರ ಒಂದು ಸಂತತಿಯ ಸ್ಥಾಪಕತ್ವ ರಾಜ. ಆ ಪದ್ಮನಾಭನಿಗೆ 9 ಜನ ಮಕ್ಕಳಿರ್ತಾರೆ. ಆ 9 ಜನ ಮಕ್ಕಳಲ್ಲಿ ಲಾಸ್ಟ್ ಅಥವಾ ಕೊನೆಯ 9ನೇ ಮಗ ಯಾರಾಗಿರ್ತಾರೋ ಅಂತಂದ್ರ ಧನನಂದನ ಆಗಿರ್ತಾರ. ಆ ಧನನಂದನನು ತನ್ನ 8 ಜನ ಏನಪ್ಪಾ ಅಂತಂದ್ರ ಪದ್ಮನಾಭನ ಒಂದು ಮರಣದ ನಂತರ ಕೊನೆಯ ಮಗ ಎಲ್ಲ 8 ಜನ ಸಹೋದರರನ್ನ ಒಟ್ಟುಗೂಡಿಸಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಎಲ್ಲಿ? ನಮ್ಮ ಭಾರತದಲ್ಲಿ ಬಿಹಾರದ ಪಾಟ್ನಾದಲ್ಲಿ. ಹೀಗೆ ಈ ಪಾಟ್ನಾದಲ್ಲಿ ಅಂದಿನ ಒಂದು ಮಗಧ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನ. ಅಂತ ಒಂದು ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಒಬ್ಬ ಚಿಕ್ಕ ಬಾಲಕ. ಇವನು ಈ ಧನನಂದನ ಏನಿರ್ತಾನಲ್ಲ, ನಂದ ವಂಶದ ಕೊನೆಯ ದೊರೆ ಧನನಂದನ. ಈ ಧನನಂದನನ ವೈಶ್ಯ ಅಥವಾ ಶೂದ್ರಳಾಗಿರ್ತಕ್ಕಂತಹ ನೂರಾದೇವಿ ಎಂಬ ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ. ಆ ಮಗುವೆ ಯಾರಪ್ಪ ಅಂತಂದ್ರ ಈ ಚಂದ್ರಗುಪ್ತ ಅಂತ ಹೇಳಿ ಕರೆಯಲಾಗ್ತದೆ. ಹೀಗೆ ಈ ಕಡೆ ಏನು ಅಂತಂದ್ರ ಯಾವುದು ಅಂತಂದ್ರ ಪಂಜಾಬಿನಲ್ಲಿ ಪುರೂರವದಲ್ಲಿ ಪೌರಸ ಅಂತ ಹೇಳಿ ಒಬ್ಬ ರಾಜನು ಇರ್ತಾನೆ. ಅದೇ ಕಾಲಕ್ಕೆ ಇಲ್ಲಿ ಏನು ಅಂತಂದ್ರ ಈ ರೀತಿಯಾಗಿ ಹಲವಾರು ಏನಪ್ಪಾ ಅಂತಂದ್ರ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ತದೆ ಇಲ್ಲಿ ಅಂತಂದ್ರ ಚಾಣಕ್ಯನ ಒಂದು ನೆರವಿನಿಂದ. ಚಾಣಕ್ಯ ಯಾರು ಅಂತಂದ್ರ ಪಾಕಿಸ್ತಾನದ ಭೂಭಾಗದಲ್ಲಿ ಇರ್ತಕ್ಕಂತಹ ಯಾವುದು ಅಂತಂದ್ರ ತಕ್ಷಶಿಲೆ ಎಂಬ ಗುರುಕುಲದಲ್ಲಿ ಆಚಾರ್ಯ ಆಗಿರ್ತಾನ, ವಿದ್ವಾನ್ ಪಂಡಿತನಾಗಿರ್ತಾನ ಮತ್ತು ಪ್ರಖ್ಯಾತವಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞ, ರಾಜನೀತಿ ಶಾಸ್ತ್ರಜ್ಞನೂ ಕೂಡ ಯಾರಾಗಿರ್ತಾರೋ ಅಂತಂದ್ರ ಚಾಣಕ್ಯ. ಆ ಚಾಣಕ್ಯನಿಗೆ ಕೌಟಿಲ್ಯ ಅಂತ ಹೇಳಿ ಕರೆಯಲಾಗ್ತದ. ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ವಿಷ್ಣುಗುಪ್ತ ಅಂತ ಹೇಳಿ ಕರೆಯಲಾಗ್ತದ. ಹೀಗೆ ಚಾಣಕ್ಯನ ಒಂದು ಸಹಾಯದ ಒಂದು ನೆರವಿನೊಂದಿಗೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೋ ಅಂತಂದ್ರ ಸಾಮಾನ್ಯ ಶಕ ಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಅದಕ್ಕಿಂತ ಮುಂಚೆ ಚಾಣಕ್ಯನಿಗೂ ಮತ್ತು ನಂದರಾಜರ ಧನನಂದನನಿಗೂ ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರ ವೈಷಮ್ಯ ಬೆಳೆದಿರ್ತದೆ. ಹೀಗಾಗಿ ಈ ನಂದರಾಜ ಅಂದ್ರೆ ಮಗಧ ಸಾಮ್ರಾಜ್ಯವನ್ನ ಆಳ್ತಾ ಇರ್ತಕ್ಕಂತಹ ಧನನಂದನನ್ನ ಸಂಪೂರ್ಣವಾಗಿ ಅಲ್ಲಿ ಏನ್ ಮಾಡ್ಬೇಕು, ನಿರ್ಮೂಲನೆ ಮಾಡಬೇಕು ಅನ್ನುವಂತ ಒಂದು ಆಸೆ, ಅನ್ನುವಂತ ಒಂದು ಗುರಿ ಯಾರಾಗಿರ್ತತಿ ಅಂತಂದ್ರ ಈ ಬಾಲಕನಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ಕೌಟಿಲ್ಯನಿಗೂ ಅವಮಾನ ಮಾಡಿರ್ತಾನೆ. ಯಾರು? ಧನನಂದನ. ಆ ಧನನಂದನ ಅವಮಾನ ಯಾಕೆ ಮಾಡಿರ್ತಾನಪ್ಪ ಅಂತಂದ್ರ ಸಹಜವಾಗಿ ಕೌಟಿಲ್ಯ ಏನಾಗಿರ್ತಾನಂತಂದ್ರೆ ಮಗಧ ಸಾಮ್ರಾಜ್ಯದ ಒಂದು ರಾಜಗುರು ಯಾರಾಗಿರ್ತಾರೋ ಅಂತಂದ್ರ ಚಾಣಕ್ಯ ಆಗಿರ್ತಾನೆ. ಹೀಗೆ ಒಂದು ದಿವಸ ಅವನ ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ, ಚಾಣಕ್ಯನು ನಂದರ ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಧನನಂದನಿಂದ ಕೂಡಿರ್ತಕ್ಕಂಥ ಒಂದು ರಾಜ್ಯಸಭೆ. ಆ ರಾಜ್ಯಸಭೆಯಲ್ಲಿ ಯಾವ ರೀತಿಯಾಗಿ ರಾಜ್ಯಸಭೆ ಇರ್ಬೇಕಲ್ಲ ಆ ರೀತಿಯಾಗಿ ಅವನಿಗೆ ಕಾಣಲಿಲ್ಲ. ಯಾವ ರೀತಿಯಾಗಿ ಕಾಣಿತಪ್ಪ ಅಂತಂದ್ರ ಇಲ್ಲಿ ದುರಾಡಳಿತದಿಂದ ಕಂಡಿತು. ಅಲ್ಲಿ ಮದ್ಯಪಾನದ ವಜ್ರಾಪಾನಗಳು, ಅದೇ ರೀತಿಯಾಗಿ ನೃತ್ಯಗಾರತಿಯರು ನೃತ್ಯಗಳನ್ನ ಮಾಡ್ತಾ ಇರತಕ್ಕಂಥ ಒಂದು ದೃಶ್ಯಗಳನ್ನ ಯಾರು ಕಾಣ್ತಾರೋ ಅಂತಂದ್ರ ಈ ಕೌಟಿಲ್ಯ ಅಥವಾ ಚಾಣಕ್ಯನು ವೀಕ್ಷಿಸ್ತಾನ.
ಇವೆಲ್ಲವುಗಳನ್ನ ಅಂದ್ರೆ ರಾಜ್ಯಸಭೆ ಹೆಂಗಿರ್ಬೇಕಪ್ಪ ಅಂತಂದ್ರ ರಾಜ, ರಾಣಿ, ಮಂತ್ರಿಗಳು, ವಿದ್ವಾಂಸರು, ಪಂಡಿತರು, ಹೀಗೆ ಹಲವಾರು ಮಂತ್ರಿಗಳಿಂದ ಕೂಡಿರ್ತಕ್ಕಂತಹ, ರಾಜನಿಂದ ಕೂಡಿರ್ತಕ್ಕಂತಹ ಒಳ್ಳೆಯ ಒಂದು ರಾಜ್ಯಸಭೆ ಆಗಿರ್ಬೇಕಾದಂಥದ್ದು. ಅದು ದುರಾಡಳಿತ ಒಂದು ಏನಪ್ಪಾ ಅಂತಂದ್ರ ಅಸಹ್ಯವಾದಂತಹ ಒಂದು ದೃಶ್ಯಗಳನ್ನ ಕಂಡ ಈ ಚಾಣಕ್ಯ ಏನ್ ಮಾಡ್ತಾನೋ ಅಂತಂದ್ರ ಅವನ ರಾಜತ್ವವನ್ನ, ಧನನಂದನ ರಾಜತ್ವವನ್ನ ಪ್ರತಿಭಟನೆ ಮಾಡ್ತಾನ. ಆಗ ಆ ಧನನಂದನ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನ ಒಂದು ಜುಟ್ಟವನ್ನ, ಚಾಣಕ್ಯನ ಜುಟ್ಟವನ್ನ ಹಿಡ್ಕೊಂಡು ಅವನನ್ನ ತುಂಬಿದ ರಾಜ್ಯಸಭೆಯಿಂದ ಹೊರಗಟ್ತಾನ. ಆಗ ಅವನಿಗೆ ಅವಮಾನ ಆಗಿ ಅವ ಪ್ರತಿಜ್ಞೆ ಕೈಗೊಳ್ತಾನ. ಯಾರು? ಚಾಣಕ್ಯ. ಹೀಗೆ ಪ್ರತಿಜ್ಞೆಯನ್ನ ಕೈಗೊಂಡು ಈ ಒಂದು ನಂದರ ಮಗಧ ಸಾಮ್ರಾಜ್ಯದ ರಾಜ್ಯದ ಒಂದು ನಿರ್ಮೂಲನೆ ಕೈಗೊಳ್ಳುವಂತಹ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ತಾನ. ತುಂಬಿದ ಸಭೆಯಲ್ಲಿ ನನ್ನನ್ನು ಅವಮಾನಿತಗೊಳಿಸಿರ್ತಕ್ಕಂತಹ ಈ ದುರಾಡಳಿತದ ರಾಜನನ್ನ ನಾನು ನಿರ್ಮೂಲನೆ ಮಾಡಬೇಕು ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಚಾಣಕ್ಯ ಕೈಗೊಂಡು ತನ್ನ ಒಂದು ಜುಟ್ಟದ ಒಂದು ಮುಡಿಯನ್ನ ಬಿಚ್ಚಿ, ಎಲ್ಲಿಯವರೆಗೆ ನಾನು ಧನನಂದನನ್ನ ನಿರ್ಮೂಲನೆ ಮಾಡಂಗಿಲ್ಲ ಅಲ್ಲಿಯವರೆಗೆ ನಾನು ಈ ಮುಡಿಯನ್ನ ಹಾಗೆಯೇ ಬಿಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನ ಕೈಗೊಂಡು ಬರ್ತಾ ಇರುವಾಗ, ಅದೇ ರೀತಿಯಾಗಿ ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಬರ್ತಾ ಇರುವಾಗ ಅಲ್ಲಿಯೇ ಏನು ಅಂತಂದ್ರ ಈ ಚಂದ್ರಗುಪ್ತನೆಂಬ ಬಾಲಕ ಇವನು ಕೂಡ ಈ ಧನನಂದನನ ಮಗಧ ಸಾಮ್ರಾಜ್ಯದ ರಾಜನಾಗಿರ್ತಕ್ಕಂತಹ ಧನನಂದನನ ಮಗ ಆಗಿರ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಹೀಗೆ ಚಂದ್ರಗುಪ್ತ ಮೌರ್ಯ ಏನಾಗ್ತಾನಪ್ಪ ಅಂತಂದ್ರ ಅವನು ಬಾಲಕ ತನ್ನ ತಾಯಿ ಮೂರಾದೇವಿ ಶಿಕ್ಷೆಗೆ ಒಳಪಟ್ಟಿರ್ತಾಳ. ಯಾರಿಂದ ಅಂತಂದ್ರ ಈ ಒಬ್ಬ ಯಾರು ಅಂತಂದ್ರ ಧನನಂದನನಿಂದ ಶಿಕ್ಷೆಗೆ ಒಳಪಟ್ಟು ಕಾಡಿನಲ್ಲಿ ಕುರಿ ಕಾಯುವ ಒಂದು ಪೋಷಕ ಪಂಗಡಕ್ಕೆ ಸೇರಿ ಅಲ್ಲಿ ಏನಪ್ಪಾ ಅಂತ ನವಿಲುಗಳನ್ನ ಕಾಯ್ತಕ್ಕಂತಹ ಅಥವಾ ಹೀಗೆ ಪಶು ಸಂಗೋಪನೆ ಮಾಡ್ತಕ್ಕಂಥ ಒಂದು ಪಂಗಡಕ್ಕೆ ಸೇರ್ಪಡೆಯಾಗಿ ಅಲ್ಲಿಯೇ ವಾಸವಾಗ್ತಿರ್ತಾರ. ಅಂತ ಸಂದರ್ಭದಲ್ಲಿ ಆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾ ಇರ್ತಾನಪ್ಪ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರ ಒಂದು ಬಾಲಕರ ಜೊತೆ ಆಟ ಆಡ್ತಾ ಇರ್ತಾನ. ಅಂತ ಸಂದರ್ಭದಲ್ಲಿ ಈ ಚಾಣಕ್ಯ ಬಂದು ಅವನ ಒಂದು ನಾಯಕತ್ವದ ಗುಣಗಳನ್ನ ಯಾರು ಅಂದ್ರೆ ಚಂದ್ರಗುಪ್ತ ಬಾಲಕನ ನಾಯಕತ್ವದ ಗುಣಗಳನ್ನ ವೀಕ್ಷಣೆ ಮಾಡಿ ಎಲ್ಲ ಕ್ಷಾತ್ರ ಗುಣಗಳು, ರಾಜನಾಗುವಂತ ಕ್ಷಾತ್ರಿಯ ಗುಣಗಳು ಯಾರಲ್ಲಿ ಅದಾವಪ್ಪ ಅಂತಂದ್ರ ಈ ಚಂದ್ರಗುಪ್ತ ಮೌರ್ಯನಲ್ಲಿ ಅದಾವ. ಅದಕ್ಕಾಗಿ ಅವನು ವಿಚಾರ ಮಾಡ್ತಾನ, ಈ ಚಂದ್ರಗುಪ್ತನನ್ನ ಮಗಧ ಸಾಮ್ರಾಜ್ಯದ ಧನನಂದನನ್ನ ನಿರ್ಮೂಲನೆ ಮಾಡಿ ಅಲ್ಲಿ ಈ ಚಂದ್ರಗುಪ್ತನನ್ನ ರಾಜನನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು, ಅಂದ್ರೆ ಇಬ್ಬರದು ಸಮಾಗಮ ಆಗ್ತದೆ. ಚಂದ್ರಗುಪ್ತನಿಗೂ ಮತ್ತು ಚಾಣಕ್ಯನಿಗೂ ಕಾಡಿನಲ್ಲಿ ಸಮಾಗಮ ಆಗಿ ಇಬ್ಬರ ಉದ್ದೇಶನೂ ಕೂಡ ಒಂದೇ ಆಗಿರ್ತದ. ಏನು ಅಂತಂದ್ರ ಈ ಮಗಧ ಸಾಮ್ರಾಜ್ಯದ ದೊರೆಯಾಗಿರ್ತಕ್ಕಂತಹ ಧನನಂದನನ್ನ ಏನ್ ಮಾಡಬೇಕು? ನಿರ್ಮೂಲನೆ ಮಾಡುವಂತ ಒಂದು ಉದ್ದೇಶ ಒಂದೇ ಇರುವ ಕಾರಣ ಅವರಿಬ್ಬರು ಅಂದ್ರೆ ಚಾಣಕ್ಯನು ಚಂದ್ರಗುಪ್ತನನ್ನು ಈ ತಕ್ಷಶಿಲೆಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಸುಮಾರು 8 ವರ್ಷಗಳ ಕಾಲ ಅಥವಾ 10 ವರ್ಷಗಳ ಕಾಲ ಅವನಿಗೆ ಸಕಲ ವಿದ್ಯೆಯನ್ನ, ಮೊಟ್ಟ ಮೊದಲಿಗೆ ಸಂಸ್ಕೃತ ಭಾಷೆಯನ್ನ ಅವನಿಗೆ ಸಂಪೂರ್ಣ ಜ್ಞಾನವನ್ನ ಕೊಟ್ಟು ಇನ್ನುಳಿದ ಎಲ್ಲ ಸಕಲ ವಿದ್ಯೆಗಳನ್ನ, ಯುದ್ಧ ಮಾಡುವುದನ್ನ, ಯುದ್ಧ ಕಲೆಯನ್ನ, ಅದೇ ರೀತಿಯಾಗಿ ಹಲವಾರು ನಾಯಕತ್ವದ ಗುಣಗಳನ್ನ, ಕ್ಷಾತ್ರ ವಿದ್ಯೆಗಳನ್ನ, ಸರ್ವ ಸಂಪನ್ನ ವಿದ್ಯೆಗಳನ್ನ ಯಾರಿಗೆ ಕಲಿಸ್ತಾನಪ್ಪ ಚಾಣಕ್ಯ ಅಂತಂದ್ರ ಈ ಚಂದ್ರಗುಪ್ತ ಮೌರ್ಯನಿಗೆ. ಹೀಗೆ ಚಂದ್ರಗುಪ್ತ ಮೌರ್ಯನು ಸುಮಾರು 8 ವರ್ಷಗಳ ಕಾಲ ಅಥವಾ 10 ವರ್ಷಗಳ ಕಾಲ ವಿದ್ಯಾಭ್ಯಾಸ ಅಥವಾ ಈ ಗುರು ಆಗಿರ್ತಕ್ಕಂತಹ ಚಾಣಕ್ಯನ ಮಾರ್ಗದರ್ಶನದ ಮೇರೆಗೆ ಅವನು ಈ ನಂದರ ನಿರ್ಮೂಲನೆಗಾಗಿ ಅವನು ಕೂಡ ಏನ್ ಮಾಡ್ತಾನ, ಪಣ ತೊಡ್ಕೊಂಡು ಅಲ್ಲಿ ದಾಳಿಯನ್ನ ಮಾಡ್ಲಿಕ್ಕೆ ಯಾರ ಮೇಲಪ್ಪ ಅಂತಂದ್ರ ದಾಳಿಯನ್ನ ಮಾಡಬೇಕು, ನಂದರ ಮೇಲೆ ಅವರ ನಿರ್ಮೂಲನೆ ಮಾಡಬೇಕು ಅಂತ ತಿಳ್ಕೊಂಡು ದಾಳಿಯನ್ನ ಪ್ರಾರಂಭಿಸ್ತಾನ. ಹೀಗೆ ಚಂದ್ರಗುಪ್ತ ಮೌರ್ಯನು ಇಲ್ಲಿ ಏನಪ್ಪಾ ಅಂತಂದ್ರ ಕೌಟಿಲ್ಯನ ಒಂದು ಮಾರ್ಗದರ್ಶನದ ಮೇರೆಗೆ ಅವನು ಈ ಮೌರ್ಯ ಸಾಮ್ರಾಜ್ಯವನ್ನ ಸಾಮಾನ್ಯ ಶಕ ಪೂರ್ವ 324ರಲ್ಲಿ ಏನ್ ಮಾಡ್ತಾನೋ ಅಂತಂದ್ರ ಸ್ಥಾಪನೆ ಮಾಡ್ತಾನ. ಅದು ಯಾರ ನೆರವಿನೊಂದಿಗೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಕೌಟಿಲ್ಯ ರಾಜಗುರು ಅಥವಾ ಗುರು ಆಗಿರ್ತಕ್ಕಂತಹ ಚಾಣಕ್ಯ ಅಥವಾ ಚಂದ್ರಗುಪ್ತನ ಒಂದು ಮಾರ್ಗದರ್ಶನದ ಮೇರೆಗೆ ಅವ ಏನಾಗ್ತಾನೋ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಹೀಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಇಲ್ಲಿ ಏನ್ ಬರೀತಿಪ್ಪ ನೀವು? ಚಂದ್ರಗುಪ್ತ ಮೌರ್ಯ. ಹೀಗೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಅದೇ ರೀತಿಯಾಗಿ ಈ ಮೌರ್ಯ ಸಾಮ್ರಾಜ್ಯದ ಒಂದು ರಾಜಲಾಂಛನ ಯಾವುದಾಗಿತ್ತು, ಗುರುತು ಯಾವುದಾಗಿತ್ತು, ಚಿಹ್ನೆ ಯಾವುದಾಗಿತ್ತು, ಈ ಸಾಮ್ರಾಜ್ಯದ ಒಂದು ಗುರುತು ಹೇಗೆ ಗುರುತಿಸಬೇಕಪ್ಪ ಅಂತಂದ್ರ
ಆಗ್ಯಾವು, ಸಹಾಯಕ ಆಗ್ಯಾವು. ಅವು ಯಾವಪ್ಪ ಅಂತಂದ್ರ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ. ಹೀಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ ಅಂತಂದ್ರ ಇಲ್ಲಿ ಚಂದ್ರಗುಪ್ತ ಮೌರ್ಯನನ್ನ ಮಯೂರ ಸುತ ಅಂತ ಹೇಳಿ ಯಾವ ಸಿದ್ಧಾಂತ ಹೇಳ್ತದಪ್ಪ ಅಂತಂದ್ರ ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ. ಅದೇ ರೀತಿಯಾಗಿ ಜೈನ ಸಾಹಿತ್ಯ ಏನ್ ಹೇಳ್ತದ ಅಂತಂದ್ರ ಇವು ಚಂದ್ರಗುಪ್ತ ಮೌರ್ಯ ಯಾವ ಮೂಲದಿಂದ ಬಂದಪ್ಪ, ಮೂಲತಃ ಅವನ ಒಂದು ಮೂಲದ ಬಗ್ಗೆ ತಿಳ್ಕೊಬೇಕಂದ್ರ ಈ ಸಿದ್ಧಾಂತ. ಜೈನ ಸಾಹಿತ್ಯ ಏನ್ ಹೇಳ್ತದ, ಜೈನ ಸಾಹಿತ್ಯ ಗ್ರಂಥಗಳು ಏನ್ ಹೇಳ್ತಾವ ಅಂತಂದ್ರ ಇಲ್ಲಿ ಅವನು ನವಿಲುಗಳನ್ನ ಸಾಕುವ ಪಂಗಡಕ್ಕೆ ಸೇರಿದವನು ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಮೂಲತಃ ಅಂತ ಹೇಳಿ ಯಾವ ಸಿದ್ಧಾಂತ ಹೇಳ್ತದ, ಜೈನ ಸಾಹಿತ್ಯ. ಅದೇ ರೀತಿಯಾಗಿ ಬೌದ್ಧ ಸಾಹಿತ್ಯ ಏನ್ ಹೇಳ್ತದ, ಬೌದ್ಧ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಯಾವ ಒಂದು ಮೂಲತಃ ಯಾವ ಒಂದು ಏನು ಅಂತಂದ್ರ ಮೂಲದಿಂದ ಬಂದಿರತಕ್ಕಂಥದ್ದು ಅಥವಾ ಮೌರ್ಯ ಎಂಬ ಹೆಸರು ಮೂಲತಃ ಹೇಗೆ ಬಂತು ಇವರ ಒಂದು ಸಾಮ್ರಾಜ್ಯಕ್ಕೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೇಕಾದ್ರ ಬೌದ್ಧ ಸಾಹಿತ್ಯದ ಪ್ರಕಾರ ನೇಪಾಳದ ಪಿಪ್ಪಲವನವನ್ನ ಆಳುತ್ತಿದ್ದ ಯಾರು ಅಂತಂದ್ರ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನಾಗಿದ್ದರಿಂದ ಇಲ್ಲಿ ಏನಾಯ್ತು ಅಂತಂದ್ರ ಮೌರ್ಯರು ಅಂತ ಹೇಳಿ ಕರೆಯಲಾಯಿತು. ಇವರನ್ನ ಏನಂತ ಕರೆದ್ರು, ಮೌರ್ಯರು ಅಂತ ಹೇಳಿ ಹೆಸರು ಬಂತು. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಮೌರ್ಯ ಎಂಬ ಪದ ಮಗಧ ಸಾಮ್ರಾಜ್ಯದ ಧನನಂದನನ ರಾಜನಾಗಿರ್ತಕ್ಕಂತಹ ಮಗಧ ಸಾಮ್ರಾಜ್ಯದ, ಈಗಾಗಲೇ ಹೇಳಿದೆ, ಮಗಧ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರ್ತಕ್ಕಂತಹ ಧನನಂದನನ ಅವನಿಗೆ ವೈಶ್ಯ ಅಂತ ಹೇಳಿ ಶೂದ್ರ ಮಹಿಳೆ ಆಗಿರ್ತಾಳ. ಆಕೆ ಹೆಸರು ಏನಪ್ಪಾ ಅಂತಂದ್ರ ಮೂರಾದೇವಿ. ಆ ಮೂರಾ ಎಂಬುವಳಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ಅಂದ್ರ ಮೌರ್ಯ ಸಾಮ್ರಾಜ್ಯದ ಅಂದ್ರ ವೇಶ್ಯ ಆಗಿರ್ತಕ್ಕಂತಹ ಮೂರಾ ಎಂಬುವಳಿಂದ ಉತ್ಪತ್ತಿಯಾಗಿರ್ತಕ್ಕಂತಹ ಒಂದು ಹೆಸರೇ ಈ ಮೌರ್ಯ ಅಂತ ಹೇಳಿ. ಮೂರಾದೇವಿಯಿಂದ ಮೌರ್ಯರು ಅಂತ ಹೇಳಿ ಏನಾಯ್ತು, ಹೆಸರು ಪ್ರಾಪ್ತಿಯಾಯಿತು. ಈ ರೀತಿಯಾಗಿ ನಾವು ಇಲ್ಲಿಯವರೆಗೆ ಏನ್ ತಿಳ್ಕೊಂಡ್ವು, ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ದೊರೆಯಾಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ ನಾವು ತಿಳ್ಕೊಂಡ್ ಬಳಿಕ ಇನ್ನೇನ್ ತಿಳ್ಕೊತೀವಪ್ಪ ಅಂತಂದ್ರ ಅವರ ಒಂದು ಮೂಲಾಧಾರಗಳು. ಮೌರ್ಯ ಸಾಮ್ರಾಜ್ಯವನ್ನ ನಾವು ತಿಳ್ಕೊಬೇಕಾದ್ರ ಇಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು ಕೂಡ ಅನುಕೂಲ ಆಗ್ಯಾವ, ಪ್ರಾಚ್ಯಶಾಸ್ತ್ರದ ಒಂದು ಆಧಾರಗಳು ಕೂಡ ನಮಗೆ ಏನಾಗ್ಯಾವಪ್ಪ ಅಂತಂದ್ರೆ ಆರ್ಕಿಯಾಲಜಿಕಲ್ ನಾವು ಏನ್ ಮಾಡ್ತೀವಿ ಅಂತಂದ್ರ ಮೂಲಾಧಾರಗಳಾಗಿ ನಾವು ನೋಡ್ತೀವಿ. ಇವರ ಸಾಮ್ರಾಜ್ಯವನ್ನು ತಿಳ್ಕೊಬೇಕಾದ್ರ ಸಾಹಿತ್ಯಾಧಾರಗಳು, ಪ್ರಾಚ್ಯಶಾಸ್ತ್ರ ಆಧಾರಗಳು ಇಲ್ಲಿ ಏನಾಗ್ಯಾವು ಅಂತಂದ್ರ ತುಂಬಾನೇ ನಮಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾವ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದು ಅಂತಂದ್ರ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಂದ್ರ ಇಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರಿ ಕೌಟಿಲ್ಯ ಯಾರು ಅಂತ ಹೇಳಿ ಪೀಠಿಕೆಯಲ್ಲಿ ಪರಿಚಯ ಆಗಿದೆ. ಕೌಟಿಲ್ಯ ಅಂತಂದ್ರ ತಕ್ಷಶಿಲೆಯ ಆಚಾರ್ಯ ಆಗಿರ್ತಕ್ಕಂತಹ ಮಗಧ ಸಾಮ್ರಾಜ್ಯದ ರಾಜಗುರು ಆಗಿದ್ದ ಯಾರು ಅಂತಂದ್ರ ಕೌಟಿಲ್ಯ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿ ಒಂದು ಗ್ರಂಥವನ್ನ ಬರೆದ. ಹೀಗೆ ಇವಾಗಿದ್ದನು ಅತ್ಯಂತ ವಿದ್ವಾಂಸನಾಗಿರ್ತಾನ, ಪಂಡಿತನಾಗಿರ್ತಾನ, ರಾಜನೀತಿ ಶಾಸ್ತ್ರದ ಒಂದು ಪ್ರಖ್ಯಾತ ರಾಜನೀತಿ ಶಾಸ್ತ್ರಜ್ಞನಾಗಿರ್ತಾನ, ಅರ್ಥಶಾಸ್ತ್ರಜ್ಞನೂ ಆಗಿ ಅರ್ಥಶಾಸ್ತ್ರ ಗ್ರಂಥವನ್ನ ಬರಿತಾನ. ಆ ಅರ್ಥಶಾಸ್ತ್ರ ಗ್ರಂಥ ಇಲ್ಲಿ ಮೌರ್ಯರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಮಗೆ ಏನ್ ಮಾಡ್ತದ, ಮೌರ್ಯರ ಒಂದು ಇತಿಹಾಸವನ್ನ ತಿಳಿಸಿಕೊಡ್ಲಿಕ್ಕೆ ತುಂಬಾನೇ ಏನಾಗ್ಯದ, ಉಪಯುಕ್ತವಾದಂತಹ ಮಾಹಿತಿಯನ್ನ, ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಒದಗಿಸಿಕೊಡ್ತದ. ಅದೇ ರೀತಿಯಾಗಿ ಮೌರ್ಯರ ಕಾಲದ ಖಚಿತವಾದಂತಹ ಒಂದು ಆಧಾರ ಯಾವುದಾಗ್ಯದ ಅಂತಂದ್ರ ಈ ಕೌಟಿಲ್ಯನ ಅರ್ಥಶಾಸ್ತ್ರ. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಇಲ್ಲಿ ಆಗಿನ ಕಾಲದ ಏನಪ್ಪಾ ಅಂತಂದ್ರ ಆಗಿನ ಕಾಲದ ಆ ಮೌರ್ಯರ ಸಾಮ್ರಾಜ್ಯದ ಒಂದು ಕಾಲದ ಸಾಮಾಜಿಕ ಒಂದು ಪರಿಸ್ಥಿತಿಗಳ ಬಗ್ಗೆ, ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ, ಅದೇ ರೀತಿಯಾಗಿ ಅವರ ಒಂದು ಸೈನಿಕ ವ್ಯವಸ್ಥೆ ಹೇಗಿತ್ತು, ಸುವ್ಯವಸ್ಥಿತವಾದಂತಹ ಸೈನಿಕ ವ್ಯವಸ್ಥೆ ಹೇಗಿತ್ತು, ಅದೇ ರೀತಿಯಾಗಿ ಗೂಢಾಚಾರ ಪದ್ಧತಿ ಹೇಗಿತ್ತು, ದೇಶ ವಿದೇಶಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇವರು ಗೂಢಚಾರ ವ್ಯವಸ್ಥೆಯನ್ನ ಇಡ್ತಾ ಇದ್ರು. ಅಲ್ಲಿ ದೇಶ ವಿದೇಶಗಳಲ್ಲಿ ತಮ್ಮ ಗೂಢಚಾರ ವ್ಯವಸ್ಥೆಯಲ್ಲಿ ಜಾಲಗಳನ್ನ ಪಸರಿಸಿ ಅಲ್ಲಿರ್ತಕ್ಕಂತಹ ಮೂಲ ಪ್ರಮುಖವಾದಂತಹ ವಿಷಯಗಳನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ರಾಜನಿಗೆ ಬಂದು ತಿಳಿಸುವಂತಹ ಗೌಪ್ಯ ವಿಷಯಗಳನ್ನ ತಿಳಿಸ್ತಕ್ಕಂಥ ಒಂದು ಗೂಢಚಾರ ವ್ಯವಸ್ಥೆ ಎಲ್ಲಿತ್ತಪ್ಪ ಅಂತ ತಿಳ್ಕೊತೀವಿ ನಾವು ಅಂತಂದ್ರ ಇಲ್ಲಿ ಮೌರ್ಯರ ಸಾಮ್ರಾಜ್ಯದಲ್ಲಿ ಇತ್ತು ಅಂತ ಹೇಳಿ ಈ ಮಾಹಿತಿಯನ್ನ ಯಾವ ಗ್ರಂಥದಿಂದ ಖಚಿತವಾಗಿ ತಿಳ್ಕೊತೀವಿ ಅಂತಂದ್ರ ಈ ಕೌಟಿಲ್ಯನ ಅರ್ಥಶಾಸ್ತ್ರದಿಂದ. ಹೀಗೆ
ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ನಾವು ಇನ್ನೂ ಹಲವಾರು ಅಂಶಗಳನ್ನು ತಿಳ್ಕೋಬಹುದು. ಏನು ಅಂತಂದ್ರ ಇಲ್ಲಿ ರಾಜತಂತ್ರದ ಬಗ್ಗೆ, ಯುದ್ಧಗಳ ಬಗ್ಗೆ, ಆ ರಾಜರುಗಳು, ಈ ಒಂದು ಸಾಮ್ರಾಜ್ಯದ ರಾಜರುಗಳು ಯಾವ ರೀತಿಯಾಗಿ ಯುದ್ಧಗಳನ್ನ ಮಾಡಿದ, ಚಂದ್ರಗುಪ್ತನ ಒಂದು ಸಾಧನೆಗಳ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ನಾವು ಈ ಒಂದು ಮಾಹಿತಿಯನ್ನ ಈ ಅರ್ಥಶಾಸ್ತ್ರ ಗ್ರಂಥದಿಂದ ತಿಳ್ಕೊತೀವಿ. ಅದೇ ರೀತಿಯಾಗಿ ಸರ್ಕಾರದ ಒಂದು ಸಂಘಟನೆ ಯಾವ ರೀತಿಯಾಗಿ ಇರಬೇಕು ಎಂಬುದನ್ನ ಅತ್ಯಂತ ಮಾರ್ಮಿಕವಾಗಿ ಈ ಅರ್ಥಶಾಸ್ತ್ರ ಗ್ರಂಥದಿಂದ ನಾವು ತಿಳ್ಕೊತೀವಿ. ಹೀಗೆ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥವನ್ನ ತಳಪಾಯವಾಗಿಟ್ಟುಕೊಂಡು ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತವನ್ನ, ಸರ್ಕಾರವನ್ನ ಅತ್ಯಂತ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ಏನ್ ಮಾಡಿದ್ದ ಅಂತಂದ್ರ ಸುಸಂಘಟನೆಯನ್ನ ಮಾಡಿದ್ದ. ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ತಿಳ್ಕೊತೀವಿ. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಅಮೂಲ್ಯ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನ, ಅವರ ಮೂಲದ ಬಗ್ಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತದ. ಅದೇ ರೀತಿಯಾಗಿ ಮೆಗಾಸ್ತನೀಸನ ಇಂಡಿಕಾ, ಇನ್ನೊಂದು ಗ್ರಂಥ ಯಾವಪ್ಪ ಅಂತಂದ್ರ ಮೆಗಾಸ್ತನೀಸನ ಇಂಡಿಕಾ. ಈ ಮೆಗಾಸ್ತನೀಸನ ಇಂಡಿಕಾ ಗ್ರಂಥವು ಕೂಡ ಇಲ್ಲಿ ಏನಾಗ್ಯದ ಅಂತಂದ್ರ, ಮೆಗಾಸ್ತನೀಸ ಅಂತಂದ್ರೆ ಇವ ಸೆಲ್ಯೂಕಸ್, ಅಲೆಕ್ಸಾಂಡರ್ನ ನಂತರ ಗ್ರೀಕ್ ದೇಶದ ಅಲೆಕ್ಸಾಂಡರ್, ಮೆಸಿಡೋನಿಯಾದ ಅಲೆಕ್ಸಾಂಡರ್ನ ನಂತರ, ಅವನ ಮರಣದ ನಂತರ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರ ಮೆಗಾಸ್ತನೀಸ್. ಅವನ ಮೆಗಾಸ್ತನೀಸನು ಚಂದ್ರಗುಪ್ತನೊಂದಿಗೆ ಯುದ್ಧ ಮಾಡಿ ಅಲ್ಲಿ ಸೋತು ಇಲ್ಲಿ ಏನಾಗ್ತಾನಪ್ಪ ಅಂತಂದ್ರ ಮೆಗಾಸ್ತನೀಸನು ಗ್ರೀಕ್ ದೇಶದ ಮೆಸಿಡೋನಿಯಾದ ರಾಜನಾಗ್ತಾನ. ಆ ಮೆಸಿಡೋನಿಯಾದ ರಾಜನಾಗಿ ಅವನು ಮೆಗಾಸ್ತನೀಸನ ರಾಯಭಾರಿಯಾಗಿ ಯಾರನ್ನ ಕಳಿಸ್ತಾನಪ್ಪ ಅಂತಂದ್ರ ಸೆಲ್ಯೂಕಸ್ನನ್ನ ಕಳಿಸ್ತಾನ. ಇಲ್ಲಿ ಅಂತಂದ್ರ ಚಂದ್ರಗುಪ್ತನ ಆಸ್ಥಾನಕ್ಕೆ, ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತನ ಆಸ್ಥಾನಕ್ಕೆ ಸೆಲ್ಯೂಕಸ್ ಎಂಬ ರಾಯಭಾರಿ, ಇಲ್ಲೇನ ಮೆಗಾಸ್ತನೀಸ್ ಎಂಬ ರಾಯಭಾರಿ ಸುಮಾರು ಎಷ್ಟು ವರ್ಷಗಳ ಕಾಲ ಇರ್ತಾನಪ್ಪ ಇಲ್ಲಿ ಅಂತಂದ್ರ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅಂತಂದ್ರ 5 ವರ್ಷಗಳ ಕಾಲ ಆಸ್ಥಾನದಲ್ಲಿ ಇದ್ದು ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾನ. ಏನು ಅಂತಂದ್ರ ಪ್ರಮುಖವಾಗಿ ಹೇಳ್ಬೇಕಂತಂದ್ರ ಚಂದ್ರಗುಪ್ತ ಮೌರ್ಯನ ಕಟ್ಟಿಸಿರ್ತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಅರಮನೆಯ ಬಗ್ಗೆ ಅತ್ಯಂತ ವರ್ಣರಂಜಿತವಾಗಿ ಈ ಒಂದು ಸಿದ್ಧಾಂತದಿಂದ ನೀವು ಈ ಒಂದು ಗ್ರಂಥದಿಂದ ತಿಳ್ಕೋಬಹುದು. ಅದೇ ರೀತಿಯಾಗಿ ಭಾರತದಲ್ಲಿ ಇರ್ತಕ್ಕಂತಹ ವಾಯುಗುಣ, ಪ್ರಾಣಿ ವರ್ಗ, ಸಸ್ಯವರ್ಗ, ಹೀಗೆ ಹಲವಾರು ವಿಷಯಗಳ ಬಗ್ಗೆನೂ ಕೂಡ ಅತ್ಯಂತ ಖಚಿತವಾದಂತಹ ಮಾಹಿತಿಯನ್ನ ಈ ಒಂದು ಮೆಗಾಸ್ತನೀಸನ ಇಂಡಿಕಾ ಎಂಬ ಗ್ರಂಥದಿಂದ ನಾವು ತಿಳ್ಕೋಬಹುದು ಅಂದಿನ ಕಾಲದ. ಅದೇ ರೀತಿಯಾಗಿ ಮೌರ್ಯರ ಆಡಳಿತದ ಬಗ್ಗೆ ಮತ್ತು ಪಾಟಲಿಪುತ್ರದ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂತಹ ಪಾಟಲಿಪುತ್ರದ ನಗರಾಡಳಿತದ ಬಗ್ಗೆಯೂ ಕೂಡ ವಿವರವಾದಂತಹ ಮಾಹಿತಿಯನ್ನ ಯಾರು ಒದಗಿಸಿಕೊಟ್ಟಾರಪ್ಪ ಇಲ್ಲಿ ಅಂತಂದ್ರ, ಅಮೂಲ್ಯವಾದಂತಹ ಮಾಹಿತಿ ಅಂತಂದ್ರ ಈ ಮೆಗಾಸ್ತನೀಸ್, ಗ್ರೀಕ್ ದೇಶದ ಸೆಲ್ಯೂಕಸ್ನ ರಾಯಭಾರಿಯಾಗಿರ್ತಕ್ಕಂತಹ ಮೆಗಾಸ್ತನೀಸನು ಅವನು ಬರೆದಿರ್ತಕ್ಕಂತಹ ಇಂಡಿಕಾ ಎಂಬ ಗ್ರಂಥದಿಂದ ಹಲವಾರು ಉಪಯುಕ್ತವಾದಂತಹ ಮಾಹಿತಿಯನ್ನು ನಾವು ತಿಳ್ಕೋಬಹುದು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ. ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ ಎಂಬ ಗ್ರಂಥವೂ ಕೂಡ ಇಲ್ಲಿ ಅಮೂಲ್ಯವಾದಂತಹ ಮಾಹಿತಿಯನ್ನ ಒದಗಿಸ್ತದ. ಇದು ವಿಶಾಖದತ್ತ ಇವ ಗುಪ್ತರ ಕಾಲದ ಏನಾಗಿದ್ದ ಅಂತಂದ್ರ ಪ್ರಮುಖವಾಗಿರ್ತಕ್ಕಂಥ ಕವಿಯಾಗಿದ್ದ. ಇದನ್ನು ಕೂಡ ಸಂಸ್ಕೃತದಲ್ಲಿ ಈ ಒಂದು ನಾಟಕವನ್ನ ಇಲ್ಲಿ ಬರಿತಾನ. ಈ ಒಂದು ನಾಟಕದಿಂದನೂ ಕೂಡ ಈ ಮೌರ್ಯ ಸಾಮ್ರಾಜ್ಯದ ಒಂದು ವಿವರವನ್ನು ನಾವು ಇತಿಹಾಸವನ್ನ ತಿಳ್ಕೋಬಹುದು. ಹೀಗೆ ಇವನು ಯಾರು ಅಂತಂದ್ರ ವಿಶಾಖದತ್ತನು ಕೂಡ ಇಲ್ಲಿ ಹಲವಾರು ವಿಷಯಗಳಾಗಿರ್ತಕ್ಕಂತಹ ಮೌರ್ಯರ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ, ರಾಜಕೀಯ ಚಟುವಟಿಕೆಗಳ ಬಗ್ಗೆ, ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯ ಇವರಿಬ್ಬರು ನಂದರ ವಿರುದ್ಧ ಮಾಡಿರ್ತಕ್ಕಂಥ ಕ್ರಾಂತಿಯ ಬಗ್ಗೆ ಯಾವುದು ತಿಳಿಸ್ತದಪ್ಪ ಪ್ರಮುಖವಾಗಿ ಅಂತಂದ್ರ ಈ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ. ಹೀಗೆ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದಿಂದ ಹಲವಾರು ಏನಪ್ಪಾ ಅಂದ್ರೆ ಚಂದ್ರಗುಪ್ತನ ಬಗ್ಗೆ, ಅವನ ಒಂದು ಕ್ರಾಂತಿಯ ಬಗ್ಗೆ, ನಂದರ ನಿರ್ಮೂಲನೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯ ಬಗ್ಗೆ ಮಾಹಿತಿಯನ್ನ ಅತ್ಯಂತ ಸ್ವಾರಸ್ಯಕರವಾಗಿ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನ ಯಾರು ಕೊಟ್ಟಾರಪ್ಪ ಅಂತಂದ್ರ ಈ ವಿಶಾಖದತ್ತ ಕೊಟ್ಟಾರ. ಹೀಗೆ ಇನ್ನೊಂದು ಯಾವುದು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಮೂಲಾಧಾರ ಎದಕ್ಕ ಅಂತಂದ್ರ ಈ ಮೌರ್ಯರ ಒಂದು ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಈ ಅಶೋಕನ ಶಿಲಾಶಾಸನಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮೂಲಾಧಾರ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಈ ಅಶೋಕನ ಮೌರ್ಯರ ಶ್ರೇಷ್ಠ ದೊರೆಗಳಲ್ಲಿ
ಒಬ್ಬ. ಹೀಗೆ ಈ ಶ್ರೇಷ್ಠ ಅಶೋಕ ಚಕ್ರವರ್ತಿಯು ಹಲವಾರು ಶಿಲಾಶಾಸನಗಳು ಲಭ್ಯ ಆಗ್ಯಾವ. ಈ ಅಶೋಕನ ಶಿಲಾಶಾಸನ ಅಂತಂದ್ರೆ ಇವನಿಗೆ ಮೊದಲನೇದಾಗಿ ಏನಂತ ಕರೀತಾರಪ್ಪ ಅಶೋಕ ಚಕ್ರವರ್ತಿಯನ್ನ ಅಂತಂದ್ರ ಶಿಲಾಶಾಸನಗಳ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದ. ಅಷ್ಟೇ ಅಲ್ಲ, ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಶಿಲಾಶಾಸನಗಳ ರಾಜ ಅಂತಾನು ಕರೀತಾರ. ಅದೇ ರೀತಿಯಾಗಿ ಶಿಲಾಶಾಸನಗಳ ರಾಜ ಅಂತ ಕರೆದ್ರ ಇನ್ನೊಂದೇನಪ್ಪ ಬಿರುದು ಅಂತಂದ್ರ ಸ್ವಕಥನಗಾರ ಅಂತನೂ ಕೂಡ ಯಾರಿಗೆ ಕರೀತಾರ ಅಂತಂದ್ರ ಈ ಅಶೋಕ ಚಕ್ರವರ್ತಿಗೆ. ಹೀಗೆ ಅಶೋಕ ಚಕ್ರವರ್ತಿಯು ಶಿಲಾಶಾಸನಗಳ ಪಿತಾಮಹ ಅಂತಾನೆ ಏನಾಗ್ಯಾನ ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಹೀಗೆ ಈ ಅಶೋಕನು ಹಲವಾರು ಶಾಸನಗಳನ್ನ ಏನ್ ಮಾಡ್ದ ಅಂತಂದ್ರ ತನ್ನ ಸಾಮ್ರಾಜ್ಯದುದ್ದಕ್ಕೂ ನೂರಾರು ಶಿಲಾಶಾಸನಗಳನ್ನ ಹೊರಡಿಸಿದ. ಯಾವ ಭಾಷೆಯಲ್ಲಿ ಹೊರಡಿಸಿದ ಅಂತಂದ್ರ ಇಲ್ಲಿ ಪಾಲಿ ಭಾಷೆ ಮತ್ತು ಯಾವುದು ಅಂತಂದ್ರ ಪ್ರಾಕೃತ ಭಾಷೆಯಲ್ಲಿ ಇವನ ಶಿಲಾಶಾಸನಗಳು ಬಹಳಷ್ಟು ಶಿಲಾಶಾಸನಗಳು ಲಭ್ಯದಾವು. ಅದರಲ್ಲಿ ಯಾವ ಲಿಪಿಯನ್ನ ಬಳಸಲಾಗಿತ್ತು ಆ ಶಿಲಾಶಾಸನದಲ್ಲಿ ಅಂತಂದ್ರ ಇಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಅಂತ ಹೇಳಿ ಪ್ರಮುಖವಾಗಿ ಈ ಎರಡು ಭಾಷೆಗಳನ್ನ ಯಾವ ಶಿಲಾಶಾಸನಗಳಲ್ಲಿ ಲಿಪಿಗಳಾಗಿ ಬಂದಾರಪ್ಪ ಅಂತಂದ್ರ ಅಶೋಕನ ಶಿಲಾಶಾಸನಗಳು ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿ. ಅದೇ ರೀತಿಯಾಗಿ ಇವನ ಒಂದು ಶಿಲಾಶಾಸನಗಳು ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹೆಚ್ಚಾಗಿ ಯಾಕೆ ಈ ಶಿಲಾಶಾಸನಗಳು ತನ್ನ ಬೌದ್ಧ ಧರ್ಮ ಅವನು ಸ್ವೀಕಾರ ಮಾಡಿರ್ತಕ್ಕಂತಹ ಅಶೋಕನು ಸ್ವೀಕಾರ ಮಾಡಿರ್ತಕ್ಕಂತಹ ಧರ್ಮ ಯಾವುದು? ಬೌದ್ಧ ಧರ್ಮ. ಆ ಬೌದ್ಧ ಧರ್ಮದ ಒಂದು ಪ್ರಚಾರ ಆಗಿರ್ಬೋದು, ಆದರ್ಶ ತತ್ವಗಳು ಆಗಿರ್ಬೋದು, ಉದಾತ್ತ ಧ್ಯೇಯಗಳನ್ನ ಆಗಿರ್ಬೋದು, ಇವೆಲ್ಲವುಗಳನ್ನ ಏನ್ ಮಾಡ್ದ ಅಂತಂದ್ರ ಪ್ರಚಾರ ಮಾಡುವ ಸಲುವಾಗಿ ಪ್ರಸಾರ ಮಾಡುವ ಸಲುವಾಗಿ ಆತ ಏನ್ ಮಾಡ್ದ ಅಂತಂದ್ರ ತನ್ನ ಸಾಮ್ರಾಜ್ಯದ ಉದ್ದಗಲಕ್ಕೂ ನೂರಾರು ಶಿಲಾಶಾಸನಗಳನ್ನ ಏನ್ ಮಾಡ್ದ ಹೊರಡಿಸಿದ. ಹೀಗಾಗಿ ಆ ಶಿಲಾಶಾಸನಗಳಿಂದ ಅಶೋಕನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ ಎಂಬುದನ್ನ ಖಚಿತವಾಗಿ ಯಾವ ಶಿಲಾಶಾಸನದಿಂದ ಗೊತ್ತಾಗ್ತದ ಅಂತಂದ್ರ ಈ ಅಶೋಕನ ಶಿಲಾಶಾಸನಗಳಿಂದ. ಹೀಗೆ ಶಿಲಾಶಾಸನಗಳು ಇವರ ಒಂದು ಸಾಮ್ರಾಜ್ಯದ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನ ಏನ್ ಮಾಡ್ಯಾವ ಲಭಿಸಿಕೊಟ್ಟಾವ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ. ಅದೇ ರೀತಿಯಾಗಿ ಅಶೋಕನ ಒಂದು ಕಾಲದಲ್ಲಿ ಇಲ್ಲಿ ಶ್ರೇಷ್ಠ ಐತಿಹಾಸಿಕವಾಗಿರ್ತಕ್ಕಂತಹ ದಾಖಲೆ ಯಾವ್ಯಾವು ಅಂತಂದ್ರ ಈ ಅಶೋಕನ ಶಿಲಾಶಾಸನಗಳು. ಅದೇ ರೀತಿಯಾಗಿ ಸರ್ವಕಾಲಿಕ ಮೌಲ್ಯವನ್ನ ಯಾವ ಹೊಂದ್ಯಾವಪ್ಪ ಅಂತಂದ್ರೆ ಈ ಶಿಲಾಶಾಸನಗಳು ಹೊಂದ್ಯಾವ. ಅದೇ ರೀತಿಯಾಗಿ ಪ್ರಾಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿಯೂ ಕೂಡ ಹಲವಾರು ಶಾಸನಗಳು ಲಭ್ಯ. ಅದರಲ್ಲಿ ಯಾವ ಪ್ರಮುಖ ಅಂತಂದ್ರ 14 ಶಿಲಾಶಾಸನಗಳು, 7 ಸ್ತಂಭ ಶಾಸನಗಳು, 3 ಗುಹಾ ಶಾಸನಗಳು, ಅದೇ ರೀತಿಯಾಗಿ ಸ್ಮರಣಾರ್ಥ ಶಾಸನಗಳು, ಕಳಿಂಗ ಶಾಸನ, ಒಟ್ಟಾರೆಯಾಗಿ ಗೌಣ ಶಾಸನಗಳು ಅಂತ ಹೇಳಿ ಅಶೋಕನ ಶಿಲಾಶಾಸನಗಳ ಬಗ್ಗೆ ನಾವು ಏನಪ್ಪಾ ಅಂತಂದ್ರ ಅಭ್ಯಾಸ ಮಾಡ್ತಾ ಇರುವಾಗ ಅಲ್ಲಿ ಡಿಟೇಲ್ ಆಗಿ ನಾವು ಅಭ್ಯಾಸ ಮಾಡೋಣ. ಈಗ ಅಶೋಕನ ಶಿಲಾಶಾಸನಗಳಲ್ಲಿ ಪ್ರಮುಖವಾದಂತಹ ಒಂದು ಶಾಸನ ಯಾವುದು ಅಂತಂದ್ರ 13ನೇ ಶಿಲಾಶಾಸನ. 13ನೇ ಶಿಲಾಶಾಸನ ಏನ್ ಹೇಳ್ತಪ್ಪ ಅಂತಂದ್ರ ಆತನ ಜೀವನದ ಒಂದು ಗತಿಯನ್ನೇ, ಅಶೋಕನ ಜೀವನದ ಗತಿಯನ್ನೇ ಬದಲಿಸಿರ್ತಕ್ಕಂತಹ ಪ್ರಮುಖವಾದಂತಹ ಒಂದು ಘಟನೆ, ಆತನು ಮಾಡಿರ್ತಕ್ಕಂತಹ ಮೊಟ್ಟ ಮೊದಲನೇ ಮತ್ತು ಕೊನೆಯ ಯುದ್ಧವೇ ಯಾವುದು ಅಂತಂದ್ರ ಕಳಿಂಗ ಯುದ್ಧ. ಆ ಕಳಿಂಗ ಯುದ್ಧದ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ಯಾವ ಶಿಲಾಶಾಸನದಿಂದ ಇಲ್ಲಿ ತಿಳ್ಕೋಬಹುದಪ್ಪ ಅಂತಂದ್ರ 13ನೇಯ ಶಿಲಾಶಾಸನ. ಹೀಗೆ 13ನೇ ಶಿಲಾಶಾಸನ ಆದ್ರ ಇನ್ನೊಂದು ಶಾಸನ ಯಾವುದು ಅಂತಂದ್ರ ಸ್ತಂಭ ಶಾಸನ. ಸ್ತಂಭ ಶಾಸನಗಳು ಕೂಡ ಹಲವಾರು ಅದಾವ. ಆ ಸ್ತಂಭ ಶಾಸನವನ್ನ ಏನ್ ಮಾಡ್ತಾ ಇದ್ದಂದ್ರೆ ಅದರ ಮೇಲೆ ಕೆತ್ತಿಸ್ತಾ ಇದ್ದ. ಇಲ್ಲಿ ಪ್ರತಿ ವರ್ಷ ಬಿಡುಗಡೆ ಆಗ್ತಕ್ಕಂತಹ ಅಪರಾಧಿಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರ ಎಷ್ಟು ಅಪರಾಧಿಗಳು ಇಲ್ಲಿ ಪ್ರತಿ ವರ್ಷ ಬಿಡುಗಡೆ ಆಗ್ತಾ ಇದ್ರು ಎಂಬುದರ ಬಗ್ಗೆ ಖಚಿತವಾದಂತಹ ಮಾಹಿತಿಯನ್ನ ಇಲ್ಲಿ ಯಾವುದು ನೀಡುತ್ತಪ್ಪ ಅಂತಂದ್ರ ಅಶೋಕನ ಸ್ತಂಭ ಶಾಸನಗಳು. ಹೀಗೆ ಅಶೋಕನ ಸ್ತಂಭ ಶಾಸನದ ಮುಖಾಂತರ ನಾವು ಮತ್ತೇನು ವಿಚಾರಗಳನ್ನು ತಿಳ್ಕೋಬಹುದು ಅಂತಂದ್ರ ಆತನು ಭೇಟಿ ನೀಡಿರ್ತಕ್ಕಂತಹ ಯಾವ ಧಾರ್ಮಿಕ ಸ್ಥಳಗಳಿಗೆ ಯಾವ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದ ಎಂಬುದರ ಬಗ್ಗೆನೂ ಕೂಡ ನಾವು ಯಾವ ಶಾಸನಗಳಿಂದ ಹೆಚ್ಚಾಗಿ ತಿಳ್ಕೊಂಡಿವು ಅಂತಂದ್ರ ಈ ಸ್ತಂಭ ಶಾಸನಗಳ ಅಶೋಕನು ಹೊರಡಿಸಿರ್ತಕ್ಕಂತಹ ಸ್ತಂಭ ಶಾಸನದ ಮುಖಾಂತರ ನಾವು ತಿಳ್ಕೋಬಹುದು. ಹೀಗೆ ಇಲ್ಲಿ ಬೌದ್ಧ ಗ್ರಂಥಗಳು ಕೂಡ ಅಷ್ಟೇ ಪ್ರಮುಖವಾಗ್ಯವ. ಬೌದ್ಧ ಸಾಹಿತ್ಯ ಗ್ರಂಥಗಳು, ಜೈನ ಸಾಹಿತ್ಯ ಗ್ರಂಥಗಳು, ಬೌದ್ಧ ಗ್ರಂಥಗಳು ಕೂಡ ಏನಾಗ್ಯಾವ ಅಂತಂದ್ರೆ ಅಷ್ಟೇ ಪ್ರಮುಖವಾದಂತಹ ಮಾಹಿತಿಯನ್ನ ಒದಗಿಸಿಕೊಡ್ತಾವ. ಬೌದ್ಧ ಗ್ರಂಥಗಳಲ್ಲಿ
ತ್ರಿಪಿಟಕಗಳು, ದಿವ್ಯಾವಧಾನಗಳು, ಅದೇ ರೀತಿಯಾಗಿ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಹೀಗೆ ಇವು ಬೌದ್ಧ ಸಾಹಿತ್ಯ ಗ್ರಂಥಗಳು, ಪ್ರಮುಖ ಬೌದ್ಧ ಸಾಹಿತ್ಯ ಗ್ರಂಥಗಳು. ಇಲ್ಲಿ ಅಶೋಕನು ಯಾವ ಧರ್ಮವನ್ನ ಸ್ವೀಕಾರ ಮಾಡಿದ ಆ ಧರ್ಮವನ್ನ ವಿಶ್ವ ಧರ್ಮವನ್ನಾಗಿ ಪ್ರಸಾರ ಮಾಡುವಲ್ಲಿ ಯಾವ ರೀತಿಯಾಗಿ ಶ್ರಮ ವಹಿಸಿದ ಅಶೋಕ ಚಕ್ರವರ್ತಿ, ಅದೇ ರೀತಿಯಾಗಿ ಹಲವಾರು ಇಲ್ಲಿನ ಪಾಟ್ಲಿಪುತ್ರದ ಒಂದು ಏನು ಅಂತಂದ್ರ ಪಾಟ್ಲಿಪುತ್ರದ ನಗರಾಡಳಿತದ ಬಗ್ಗೆ ಮತ್ತು ಬೌದ್ಧ ಮಹಾಸಭೆಯನ್ನ ಏರ್ಪಾಡು ಮಾಡಿದ್ದ ಯಾರು ಅಶೋಕ ಚಕ್ರವರ್ತಿ. ಹೀಗೆ ಬೌದ್ಧ ಮಹಾಸಭೆ ಪಾಟ್ಲಿಪುತ್ರದಲ್ಲಿ ನೆರವೇರಿಸಿರ್ತಕ್ಕಂತಹ ಬೌದ್ಧ ಮಹಾಸಭೆಯ ಬಗ್ಗೆಯೂ ಕೂಡ ಅಶೋಕ ಚಕ್ರವರ್ತಿ ಏನ್ ಮಾಡಪ್ಪ ಅಂತಂದ್ರ ಈ ಒಂದು ಮಾಹಿತಿಯನ್ನ ನಾವು ಎದರಿಂದ ಪಡ್ಕೋಬಹುದು ಅಂತಂದ್ರ ಬೌದ್ಧ ಸಾಹಿತ್ಯ ಗ್ರಂಥದಿಂದ. ಇನ್ನ ಜೈನ ಸಾಹಿತ್ಯ ಗ್ರಂಥ, ಜೈನ ಸಾಹಿತ್ಯ ಗ್ರಂಥದಲ್ಲಿ ಭದ್ರಬಾಹುವಿನ ಕಲ್ಪಸೂತ್ರದ ಒಂದು ಮುಖಾಂತರ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾಹಿತಿಯನ್ನ ತಿಳ್ಕೊತೀವಿ. ಚಂದ್ರಗುಪ್ತ ಅಂದ್ರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ದೊರೆಯಾಗಿರ್ತಕ್ಕಂತಹ ಚಂದ್ರಗುಪ್ತನ ಮೂಲದ ಬಗ್ಗೆ, ಅದೇ ರೀತಿಯಾಗಿ ಆತ ಜೈನ ಧರ್ಮವನ್ನ ಸ್ವೀಕಾರ ಮಾಡಿದ. ಜೈನ ಧರ್ಮವನ್ನ ಸ್ವೀಕಾರ ಮಾಡಿ ಆತನ ಗುರು ಆಗಿರ್ತಕ್ಕಂಥ ದಕ್ಷಿಣ ಭಾರತಕ್ಕೆ ಅಂದ್ರ ಉತ್ತರ ಭಾರತದಲ್ಲಿ ಆತನ ಒಂದು ಸಾಮ್ರಾಜ್ಯದಲ್ಲಿ ಬರಗಾಲ ಬಂದಿರುವ ಕಾರಣ ಆತ ದಕ್ಷಿಣ ಭಾರತಕ್ಕೆ ಬರ್ತಾನ. ಆ ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಯಮಸಲ್ಲೇಖನ ವೃತ್ತವನ್ನ ಕೈಗೊಂಡು ತನ್ನ ದೇಹವನ್ನ ತ್ಯಜಿಸ್ತಾನ. ಹೀಗೆ ಯಮಸಲ್ಲೇಖನ ವೃತ್ತವನ್ನ ಕೈಗೊಂಡು ಅವ ಆ ಶ್ರವಣ ಬೆಳಗೊಳದಲ್ಲಿ ನಿರ್ಮಾಣ ಹೊಂದಿದ್ರ ಬಗ್ಗೆನೂ ಕೂಡ ಅಲ್ಲಿ ಏನ್ ಮಾಡ್ತಾನ ಮಾಹಿತಿಯನ್ನ ಯಾವ್ದು ಒದಗಿಸ್ತದ ಅಂತಂದ್ರ ಈ ಜೈನ ಸಾಹಿತ್ಯ. ಹೀಗೆ ಜೈನ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡ್ ಬಳಕ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಸ್ಮಾರಕಗಳು ಮತ್ತು ಕಲೆಗಳು. ಅವರ ಕಾಲದಲ್ಲಿ ಇರ್ತಕ್ಕಂತಹ ಸ್ಮಾರಕಗಳು, ಅರಮನೆಗಳು ಆಗಿರ್ಬೋದು, ಇನ್ನಿತರ ಶಿಲಾಶಾಸನಗಳು, ಹಲವಾರು ವೈವಿಧ್ಯಮಯವಾದಂತಹ ಶಿಲಾಶಾಸನಗಳನ್ನ ರಚನೆ ಮಾಡಿದ್ರು. ಅವುಗಳಿಂದ ನಾವು ಏನ್ ತಿಳ್ಕೊಬಹುದು ಅಂತಂದ್ರ ಇಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಬಹುದು. ಹೀಗೆ ಈ ಕಾಲದ ಸ್ಮಾರಕಗಳಿಂದ ಅವರ ಕಾಲದ ಅಂದರೆ ಮೌರ್ಯ ಸಾಮ್ರಾಜ್ಯದ ಕಾಲದ ಕಲಾ ವಿಕಾಸದ ಬಗ್ಗೆ ತುಂಬಾನೇ ಮಾಹಿತಿಯನ್ನ ಕೊಡ್ತಕ್ಕಂಥವು ಯಾವಪ್ಪ ಅಂತಂದ್ರ ಈ ಸ್ಮಾರಕಗಳು ಅಥವಾ ಕಲೆಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹೀಗೆ ಈ ಒಂದು ಕಾಲಾವಧಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ಪಾಟ್ಲಿಪುತ್ರದ ಮೌರ್ಯರು ಅವರ ಒಂದು ಕಾಲಾವಧಿ ಏನಾಗಿತ್ತು, ಅವರ ಒಂದು ಪೀಠಿಕೆಯ ಬಗ್ಗೆ ನಾವು ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಂಡಾಗ ಅವರ ಒಂದು ಮೂಲತಃ ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ 4 ಸಿದ್ಧಾಂತಗಳು ಬರ್ತವ. ಆ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡು ಅವರ ಒಂದು ಇತಿಹಾಸ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳ್ಕೊಬೇಕಾದ್ರೆ ಈ ಮೂಲಾಧಾರಗಳು ಬರ್ತವ. ಆ ಮೂಲಾಧಾರಗಳ ಬಗ್ಗೆ ನಾವು ವಿವರವಾಗಿ ಏನ್ ಮಾಡ್ತೀವಿ ಈ ಕಾಲಾವಧಿಯಲ್ಲಿ ತಿಳ್ಕೊಂಡ್ ಬಳಕ ಮುಂದಿನ ಒಂದು ಅವಧಿಯಲ್ಲಿ ನಾವು ಏನು ಅಂತಂದ್ರ ಚಂದ್ರಗುಪ್ತ ಮೌರ್ಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.